ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಎರಡನೇ ಬಾರಿಗೆ ಜೈಲು ಸೇರಿ 100 ಡೇಸ್ 100 ದಿನಗಳು ಕಳೆದಿವೆ. ಮೊದಲ 100 ದಿನ ಕಳೆದ ಬಳಿಕ ಜಾಮೀನು ಪಡೆದಿದ್ದರು ದರ್ಶನ್. ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. ಆರೋಪಿ ದರ್ಶನ್ ಜೈಲಿಗೆ ಹೋಗಿ ಎರಡನೇ ಬಾರಿಗೆ 100 ದಿನಗಳು ಕಳೆದಿವೆ. ಮೊದಲನೇ ಸರ್ತಿ 100 ದಿನ ಕಳೆದ ಬಳಿಕ ಜಾಮೀನು ಪಡೆದಿದ್ದರು ದರ್ಶನ್. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ಬಳಿಕ ಮತ್ತೆ ಪರಪ್ಪನ ಅಗ್ರಹಾರ ಪಾಲಾಗಿದ್ದರು. 100 ದಿನ ಕಳೆದರೂ ಈವರೆಗೂ ಕೂಡ ಟ್ರಯಲ್ ಇನ್ನೂ ಶುರುವಾಗಿಲ್ಲ. ಹಾಸಿಗೆ, ದಿಂಬು, ಬೆಡ್ಶೀಟ್ ಅಂದ್ಕೊಂಡೇ 2 ತಿಂಗಳು ಕಾಲಹರಣ ಆಗೋಯ್ತು. ಸಾಕಷ್ಟು ದಿನಗಳ ಬಳಿಕ ಚಾರ್ಜ್ ಫ್ರೇಮ್ ಮಾಡಿತ್ತು ಕೋರ್ಟು. ಚಾರ್ಜ್ ಫ್ರೇಮ್ ಆಗಿದೆ, ಬಟ್ ಇನ್ನೂ ಕೂಡ ಟ್ರಯಲ್ಸ್ ಡೇಟ್ ಫಿಕ್ಸ್ ಆಗಿಲ್ಲ. ಜೈಲಿನಲ್ಲೇ ಹಾಸಿಗೆ, ಬೆಡ್ಶೀಟ್ ಎಲ್ಲವನ್ನ ಕೂಡ ಬೇಡ್ಕೊಂಡಿದ್ದು. ಕೊನೆಗೂ 2-2.5 ತಿಂಗಳು ಹೋರಾಟದ ನಂತರ ಮೊನ್ನೆ ಕೊಡ್ರಪ್ಪ ಅದೇನು ಅಂತ ಹೇಳಿದರು, ಕೊಟ್ಟಿದ್ದರು. ಬಟ್ ಈಗ ಈ 100 ದಿನಗಳಲ್ಲಿ ದರ್ಶನ್ ಜಾಮೀನಿಗೂ ಕೂಡ ಅಪ್ಲೈ ಮಾಡ್ಕೊಂಡಿಲ್ಲ. ಮಾಡ್ಕೊಳಕ್ಕೆ ಆಗಲ್ಲ. ಟ್ರಯಲ್ಸ್ ಎಲ್ಲ ಆಗಬೇಕು. ಆಮೇಲೆ ಸಾಕ್ಷಿಗಳೆಲ್ಲ ಹೇಳಿಕೆಗಳನ್ನು ಕೋರ್ಟ್ನಲ್ಲಿ ದಾಖಲಿಸಬೇಕು. ಅದೆಲ್ಲ ಆಗೋ ತನಕ ದರ್ಶನ್ ಬೇಲ್ಗೆ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ. ಪವಿತ್ರ ಗೌಡ ಕೂಡ ಒಂದು ಸರ್ತಿ ಬೇಲ್ಗೆ ಅಪ್ಲೈ ಮಾಡಿದರು, ಬಟ್ ಅರ್ಜಿ ರಿಜೆಕ್ಟ್ ಆಯಿತು. ಒಟ್ಟಿನಲ್ಲಿ 100 ದಿನಗಳನ್ನು ಈಗ ಜೈಲಿನಲ್ಲಿ ದರ್ಶನ್ ಕಳೆದದ್ದಾಗಿದೆ. ಮೊದಲ ಬಾರಿ ಸೇರಿದಾಗಲೂ 100 ದಿನಗಳಾಗಿತ್ತು. ಎರಡನೇ ಬಾರಿ ಜೈಲು ಸೇರಿದಾಗಲೂ 100 ದಿನಗಳಿಗಿಂತ ಹೆಚ್ಚು ಈಗ ಅವರು ಜೈಲಿನಲ್ಲಿ ಕಳೆದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಾಸ್ತವ್ಯ.